ಸಂಜೆ ಮಳೆ ಬರ್ತಿದೆ. ನನಗೆ ಸ್ವಲ್ಪ ಏನಾದರೂ ಚಟ್ಪಟ ತಿನ್ನೋಣ ಅಂತ ಅನಿಸ್ತಾ ಇದೆ ಸ್ನ್ಯಾಕ್ಸು. ಆದರೆ ಟೇಸ್ಟಿ ಜೊತೆಗೆ ಹೆಲ್ತಿಯಾಗೂ ಕೂಡ ಇರಬೇಕಲ್ವಾ? ಅದಕ್ಕೆ ನಾನಿಲ್ಲಿ ಹೈ ಪ್ರೋಟೀನ್ ಸ್ನ್ಯಾಕ್ ಮಾಡ್ಕೋತಾ ಇದ್ದೀನಿ. ಸೋಯಾ ಹನಿ ಚಿಲ್ಲಿ. ಇದಕ್ಕೆ ಒಂದು 50 ಗ್ರಾಮ್ನಷ್ಟು ಸೋಯಾ ಚಂಕ್ಸನ್ನು ಬಿಸಿ ನೀರಿಗೆ ಹಾಕಿ ಒಂದು 10 ನಿಮಿಷ ಇದನ್ನು ಕುದಿಸ್ಕೊತಾ ಇದ್ದೀನಿ. ಅದು ಕುದಿಯೋ ಅಷ್ಟೊತ್ತಿಗೆ ಇಲ್ಲಿ ನಾನು ಒಂದು ಅರ್ಧ ದೊಣ್ಣಮೆಣ್ಸಿನ್ಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕ್ಯೂಬ್ಸ್ ಥರ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನೂ ಕೂಡ ಅದೇ ಶೇಪಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡ್ಮೇಲೆ ಪೆಟಲ್ಸ್ ಎಲ್ಲ ಬಿಡಿಸ್ಕೋತಾ ಇದ್ದೀನಿ. ಸೊ ದಟ್ ಫ್ರೈ ಮಾಡಿದಾಗ ಎಲ್ಲ ಕ್ರಂಚಿಯಾಗಿ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಅಂತ. ಇವಾಗ ಒಂದು 10 ನಿಮಿಷ ಆಗಿದೆ. ಸೋಯಾ ಚಂಕ್ಸ್ ಕೂಡ ಕುದಿಸಿದ್ದಾಗಿದೆ. ಅದನ್ನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ನೀರು ಏನಿದೆಯಲ್ಲ ಸೋಯಾ ಚಂಕ್ಸ್ದು ಅದನ್ನು ಕೂಡ ಚೆಲ್ಕೊಂಡ್ಬಿಟ್ಟು ಬರೀ ಸೋಯಾ ಚಂಕ್ಸನ್ನು ಆರಕ್ಕಿಟ್ಬಿಟ್ಟು ಅದು ಆರದ ಮೇಲೆ ಕೈನಲ್ಲಿ ಅದನ್ನು ಹಿಂಡ್ಕೊಂಡ್ರೆ ಆಯಿತು. ಎಕ್ಸ್ಟ್ರಾ ನೀರು ಏನೂ ಇರಬಾರ್ದು ಸೋಯಾ ಚಂಕ್ಸಲ್ಲಿ. ನೀರಂಶ ಇದ್ದರೆ ಸಾಗಿ ಆಗುತ್ತೆ, ಚೆನ್ನಾಗಾಗೋದಿಲ್ಲ. ಹಾಗಾಗಿ ಅದು ಆರದ ಮೇಲೆ ಚೆನ್ನಾಗಿ ನೀರು ಹಿಂಡ್ಕೋಬೇಕು, ಆಮೇಲೆ ಹಾಕ್ಕೋಬೇಕು. ಪ್ಯಾನ್ಗೆ ಒಂದು 1/4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ಆದಷ್ಟು ಪ್ಯಾನ್ ಸ್ವಲ್ಪ ಬಿಸಿ ಕಡಿಮೆ ಇದ್ದಾಗಲೇ ಬೆಣ್ಣೆ ಹಾಕ್ಕೊಳ್ಳಿ. ತುಂಬ ಬಿಸಿ ಇದ್ದಾಗ ಹಾಕಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಕಪ್ಪಾಗಿಬಿಡುತ್ತೆ. ನಾನು ಅಷ್ಟು ಬೇಗ ಮಾಡಿದ್ರೂ ಒಂಚೂರು ಕಲರ್ ಚೇಂಜ್ ಆಗೋಯಿತು. ಸೊ ಬೆಣ್ಣೆ ಹಾಕಿದ್ಮೇಲೆ ಈರುಳ್ಳಿ ದೊಣ್ಣಮೆಣ್ಸಿನ್ಕಾಯಿ ಹಾಕಿ ಒಂಚೂರು ಫ್ರೈ ಮಾಡಿ 1-2 ನಿಮಿಷ. ಆಮೇಲೆ ಸೋಯಾ ಚಂಕ್ಸ್ನ ನೀರು ಹಿಂಡ್ಬಿಟ್ಟು ಅದನ್ನು ಹಾಕಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಎಲ್ಲ ಹುರ್ಕೊಂಡು 1-2 ನಿಮಿಷ ಅದನ್ನ ಹಾಗೆ ಬಿಟ್ಟು ನಾನಿಲ್ಲಿ ಒಂದು ಬಟ್ಲಿಗೆ ಒಂದು 1/4 ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಅದಕ್ಕೆ ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮ್ಯಾಟೊ ಸಾಸ್ ಎಲ್ಲ ಹಾಕ್ತಾಯಿದ್ದೀನಿ. ಹಾಗೆಯೇ ಸೆಜ್ವಾನ್ ಸಾಸ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ್ಯಾವ ಸಾಸ್ ಇಷ್ಟನೋ ಅದನ್ನೆಲ್ಲ ನೀವು ಹಾಕ್ಕೋಬೋದು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪ್ಯಾನ್ಗೆ ಹಾಕೋತಾ ಇದ್ದೀನಿ. ನೀರು ಹಾಕೋದು ಇಷ್ಟ ಇಲ್ಲ ಅಂದರೆ ಸಿಮ್ನಲ್ಲಿ ಇಟ್ಕೊಂಡು ಡೈರೆಕ್ಟಾಗಿ ಅದರಲ್ಲೇ ಎಲ್ಲ ಸಾಸ್ಗಳನ್ನೂ ಹಾಕ್ಕೋಬೋದು. ವಿನೆಗರ್ ಕೂಡ ಇಷ್ಟ ಇದ್ದರೆ ಹಾಕ್ಕೋಬೋದು. ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀರಂಶ ಎಲ್ಲ ಹೋಗಬೇಕು, ಸ್ವಲ್ಪ ಡ್ರೈ ಆಗಬೇಕು. ಸೊ ಹಾಗಾಗಿ ಅದು ಡ್ರೈ ಆಗೋಷ್ಟೊತ್ತಿಗೆ ನಾನಿಲ್ಲಿ ಪಕ್ಕದಲ್ಲಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಈರುಳ್ಳಿ ಸೊಪ್ಪನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಒಂದು ಚಿಲ್ಲಿ ಮಾಡಿದ್ರೂ, ಅಂದರೆ ಈಗ ಪನ್ನೀರ್ ಚಿಲ್ಲಿ ಆಗಲಿ ಅಥವಾ ಚೈನೀಸ್ ಡಿಶ್ ಆಗಲಿ ಯಾವುದೇ ಒಂದು ಮಾಡಿದ್ರೂ ಸ್ವಲ್ಪ ಈ ಈರುಳ್ಳಿ ಸೊಪ್ಪನ್ನು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ಹಾಕ್ಕೋಬೇಕು. ಸೊ ಇದಿಷ್ಟು ಮಾಡಿಬಿಟ್ಟು ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಇನ್ನೇನು ಸರ್ವ್ ಮಾಡಬೇಕು ಅನ್ನೋವಾಗ 1 ಸ್ಪೂನಷ್ಟು ಜೇನುತುಪ್ಪನ ಹಾಕ್ತಾಯಿದ್ದೀನಿ. ಜೇನುತುಪ್ಪನ ಕುದಿಸ್ಬಾರ್ದು ಅಂತ ಹೇಳ್ತಾರೆ, ಬಿಸಿ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಮಾಡೋವಾಗಲೇ ನಾನು ಅದಕ್ಕೇ ಹಾಕಿಲ್ಲ. ಇಷ್ಟು ಮಾಡಿಕೊಂಡ್ರೆ ಹೈ ಪ್ರೋಟೀನ್ ಸೋಯಾ ಹನಿ ಚಿಲ್ಲಿ ರೆಡಿ. ಟೇಸ್ಟಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ, ಹೈ ಪ್ರೋಟೀನ್. ಸೊ ನೀವು ಯಾವುದೇ ಒಂದು ಮೀಲ್ನ ರೀಪ್ಲೇಸ್ ಮಾಡಬೇಕು ಅಂದ್ರೂ ಇದನ್ನು ಮಾಡ್ಕೊಂಡು ತಿನ್ಬೋದು. ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ.